ಕೆಆರ್ಎಸ್ ಡ್ಯಾಂನಲ್ಲಿ ಯುವಕರ ತಂಡ ಎಲ್ಲಿದೆ ಭದ್ರತೆ? ಕೆಆರ್ಎಸ್ನಲ್ಲಿ ಭದ್ರತಾ ಸಿಬ್ಬಂದಿ ಹದ್ದಿನ ಕಣ್ಣು ಕಾಯ್ತಾ ಇದ್ರೆ ಯುವಕರ ತಂಡವೊಂದು ಚಳ್ಳೆಹಣ್ಣು ತಿನ್ನಿಸಿ ಡ್ಯಾಂ ಒಳಗೆ ಪ್ರವೇಶ ಮಾಡಿದೆ. ಡ್ಯಾಂನಲ್ಲಿ ನೀರಿಲ್ಲದೆ ಬಣಗಡ್ತಾ ಇರುವ ದೃಶ್ಯಗಳನ್ನು ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಭದ್ರತೆಗಾಗಿ ಸರ್ಕಾರ ಕೋಟಿ ಖರ್ಚು ಮಾಡ್ತಾ ಇದ್ರು ಕೂಡ ಅಭದ್ರತೆ ಕಾಡ್ತಾ ಇದೆ. ಕೆಆರ್ಎಸ್ ಡ್ಯಾಂಗೆ ಕೈಗಾರಿಕಾ ಪಡೆಯ ಭದ್ರತೆ ಇದು. ಒಳನುಸುಳಿದ ಯುವಕರ ತಂಡ ಕ್ರೆಸ್ಟ್ ಗೇಟ್ ಮೂಲಕ ಕೆಳಗಿನ ಪ್ರದೇಶದಲ್ಲಿ ರಾಜಾರೋಷವಾಗಿ ಓಡಾಡಿದೆ. ಜೊತೆಗೆ ಲೈವ್ ವಿಡಿಯೋದೊಂದಿಗೆ ಕೆಆರ್ಎಸ್ ಡ್ಯಾಂನ ವರ್ಣನೆ ಮಾಡಿದ್ದಾರೆ. ಯುವಕರ ಪುಂಡಾಟಕ್ಕೆ ಬ್ರೇಕ್ ಹಾಕಲು ಭದ್ರತಾ ಪಡೆ ವಿಫಲವಾಯಿತು ಎನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ. ಭದ್ರತಾ ಪಡೆಯ ಭದ್ರತಾ ವೈಫಲ್ಯಕ್ಕೆ ಯುವಕರು ಡ್ಯಾಂ ಕೆಳಗಿನ ಓಡಾಟ ಸಾಕ್ಷಿಯಾಗಿದೆ. ಭದ್ರತಾ ವೈಫಲ್ಯದ ಬಗ್ಗೆ ನೆಟ್ಟಿಗರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರ್ಬಂಧಿತ ಪ್ರದೇಶಕ್ಕೆ ಹುಡುಗರು ಅಕ್ರಮವಾಗಿ ಎಂಟ್ರಿ ಕೊಟ್ಟ ಹಿನ್ನೆಲೆ ಕೆಆರ್ಎಸ್ ಡ್ಯಾಂಗೆ ಸೂಕ್ತ ಭದ್ರತೆ ಇಲ್ವೇನೋ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಫ್ರೆಂಡ್ಸ್, ಇವರು ನನ್ನ ಕೆಆರ್ಎಸ್ ನೋಡ್ಬೇಕು, ಬಹಳ ದಿನ ಆಯ್ತು ಬಂದಿ ಅಂತ ಫ್ರೆಂಡ್ಸ್, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ನೋಡಿ ಅವ್ರ ಮುಸುಡಿ ನೋಡಿ ಫ್ರೆಂಡ್ಸ್. ಇವನು ಚಾಲೆಂಜಿಂಗ್ ಸ್ಟಾರ್, ಅಯ್ಯೋ ನನಗೆ ಮಾತೆ ಬರ್ತಾ ಇಲ್ವೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಅಲ್ಲಿ ಹೋಯ್ತಾರ ಅವರು. ದರ್ಶನ್ ತಮ್ಮ ಆಗಿದ್ದಾರೆ ಅವರು. ನೋಡಿ ಫ್ರೆಂಡ್ಸ್, ಗುಹೆ ಹೆಂಗಿದೆ ಕೆಆರ್ಎಸ್ದು. ಇಲ್ಲೇನಾರ ಅಕಸ್ಮಾತ್ ನೀರು ಬಿಡ್ತು ಅಂದರೆ ನಾವು ಶಿವನ ಪಾದಕ್ಕೆ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೆಆರ್ಎಸ್ ಡ್ಯಾಮ್ ಮೇಲ್ಗಡೆ ಫ್ಲವರ್ ಕಟ್ತಿದ್ದಾರೆ. ಅವ್ರಿಗೊಂದು ಸನ್ಮಾನದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತೋರಿಸಿ. ನೋಡಿ, ಇವರು ಪಡರ್ಮುಸ್ವಾಮಿ ಅಂತ ಒಳಗೆ ಬರ್ತಿದ್ದಾರೆ. ನೋಡಿ, ಇವರು ಮೂರ್ತಣ ಅಂದ್ಬಿಟ್ಟು ಲೈವ್ ಲೈವ್ ಲೈವ್